ಗೊತ್ತು ಸರ್, ನಾನು ಏನ್ ಮಾಡಬಾರ್ದು ಏನ್ ಮಾಡ್ಬೇಕು ನನಗೆ ಗೊತ್ತು, ಅರ್ಥ ಆಗುತ್ತೆ, ನಾನು ಓದ್ತಿದ್ದೀನಿ, ಪರ್ಫಾರ್ಮ್ ಮಾಡ್ತಿದ್ದೀನಿ. ಆದ್ರೆ ನನ್ನ ಒಂದು ದಿನದ ಸೈಕಲ್ ಒಂದು ದಿನದ ನನ್ನ ಟೈಮ್ ಟೇಬಲ್ ಅಲ್ಲಿ ನನಗೆ ಅಂತ ಒಂದ್ ಅರ್ಧ ಗಂಟೆ ರಿಲ್ಯಾಕ್ಸೇಷನ್ ಬೇಡ ಅಂತ, ಒಂದ್ ಅರ್ಧ ಗಂಟೆ ರಿಲ್ಯಾಕ್ಸೇಷನ್ ಬೇಡ. ಇದು ಯಾಕೆ ನಮ್ಮ ಹೋಗಿ ಅರ್ಥ ಆಗಲ್ಲ. ಯಾಕೆ ಅವಳು ನನ್ನ ಬಿದ್ದಾಳ, ಯಾಕೆ ನನ್ನ ಒಟ ಅಂತಾಳ, ಯಾಕೆ ಎಲ್ಲದನ್ನು ಹಿಡಿತಾಳ, ಯಾಕೆ ಅವಳು ಫೋರ್ಸ್ ಮಾಡ್ತಾಳ, ಹೆಂಗೆ ನೀನ್ ಹೆಂಗ್ ಮಾಡ್ತಿ? ಅಕ್ಕಿನ ಹಾಲು ಕೇಳಿಲ್ಲ ಮೇಡಮ್, ಅವಳು ಓದಾಕರ ಅವಳು ಹಾಲು ಕೇಳಿಲ್ಲ, ಅವಳು ನೀನ ಏನ್ ಮಾಡಿ ಅಕ್ಕಿ ಏನ್ ಮಾಡ್ತಾಳ ನೋಡಕ್ಕೆ ಮೆಲ್ಲಗೂ ಹಾಲು ಕುಡಿ ಮಗಳ ಹಿಂಗಿಟ್ಟು ಏನ್ ಮಾಡ್ತಾಳ ನೋಡಿ, ಮೊಬೈಲ್ ಹಿಡಿತಾಳೆ, ಏನ್ ಮಾಡ್ತಾಳ ಮತ್ತೆ ನೋಡುವಪ್ಪ. ಏನ್ ಜಾಸ್ತಿ ಹುಡ್ರಿ ಹಿಂಗ್ ಕೈಗೆ ಹಿಂಗೆಲ್ಲ ಬಂದ ಹೆಂಗ ಜಾಸ್ತಿ ಆಯ್ತು. ಎಲ್ಲದ್ರಲ್ಲೂ ಅದು ಮಾಡ್ಬೇಡ, ಇದು ಮಾಡಬೇಡ, ಅದು ಮಾಡು, ಇದು ಮಾಡು. ಮೇಡಮ್ ನೀವು ಒಂಥರ ಹೆಂಗಾಗಿರೋ ಅಂದ್ರೆ ತಪ್ಪಿಬೇಡಿ, ಸಾರಿ, ಓಕೆ, ನನ್ನ ಮಿಸ್ಟೇಕ್ಸ್ ಇದೆ, ನಾನು ಹೇಳ್ತೀನಿ, ರೈಟ್? ಏನಾಗಿರ್ಬೋದು, ಹೆಂಗಾಗಿರ್ಬೋದು, ಎಲ್ಲ ಮಿಸ್ಟೇಕ್ಸ್ ನೊಣ ಆಗ್ಬಿಟ್ರಿ. ಏನ್ ಮಾಡ್ತದ ನೋಡ, ಒಳ್ಳೇದೆಲ್ಲ ಬಿಟ್ಟು ಕೆಟ್ಟದ ಮೇಲೆ ಕುಂದಿರ್ತದಲ್ಲ ಹಂಗ. ಆಲ್ರೆಡಿ ಇವಾಗ ನಿಮ್ ಮಕ್ಳು ಏನಂತ ಕೇಳಿದ್ರೆ, ನಮ್ಮವ್ವ ನೊಣ ಆದ್ರೆ ಪರವಾಗಿಲ್ಲ, ಇನ್ನು ಕೆಲವರು ಏನಾದ್ರೆ ಸೊಳ್ಳೆ ಆಗಿರಿ. ಸೊಳ್ಳಿ ಏನು, ನೊಣ ಆದ್ರೆ ಕೆಟ್ಟದೆಲ್ಲಿರುತ್ತೋ ಅದ್ರ ಮೇಲೆ ಕುಂದಿರುತ್ತೆ, ಅದನ್ನ ಹಿಂಗ ಅಂತಾರ ಅಷ್ಟೇ. ಸೊಳ್ಳಿ ಏನ್ ಮಾಡುತ್ತೆ, ಕೆಟ್ಟದೆಲ್ಲಿರುತ್ತೋ ಅದನ್ನ ಹುಡುಕಿ ಹೋಗಿ ಏನ್ ಮಾಡುತ್ತೆ, ಕಚ್ಚುತ್ತೆ, ಹೊಡಿಯುತ್ತೆ, ಅಥವಾ ಆ ಕ್ಷಣನೇ ಮಾತಾಡಿ ಬೈದ್ ಬಿಡುತ್ತೆ. ಇದಕ್ಕೆ ಏನ್ ಮಾಡ್ತಾರೆ, ಸೊಳ್ಳಿಗೆ ಏನ್ ಮಾಡ್ತಾರೆ ಜನ? ಮೆಂಟಲಿ ನಿಮ್ ಮಕ್ಳು ಆಲ್ರೆಡಿ ಹೊಡೆದಾರ. ನಮ್ಮವ್ವ ಯಾವಾಗ್ಲೂ ಹಿಂಗ ಫಿನಿಶ್. ಅದಕ್ಕೆ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ತಾರೆ, ಏನಂತ ಹೇಳ್ತಾರೆ ಗೊತ್ತಾ? ಅವ್ರ ಫ್ರೆಂಡ್ಸ್ ಹತ್ರ, ಲೇ ನಮ್ಮವ್ವ ಮುಂದ್ ಕುಂತಿರ್ತಾಳ ಆಯ್ತಾ, ಅದಕ್ಕೆ ಯಾವಾಗ್ಲೂ ಕಿರಿಕಿರಿ ಮಾಡ್ತೀನಿ, ತಲೆ ಕೆಡಿಸ್ಬಿಡ, ಆ ಕಡೆ ಬಾಗಿಲಿದ್ದಪ್ಪ, ನಾನು ಈ ಕಡೆ ಬಾಗಿಲಿದ್ದ ಬರ್ತೀನಿ, ಹೋಗೋಣ. ನಿಮ್ಮನ್ನ ಆಲ್ರೆಡಿ ಸೀರಿಯಸ್ ಆಗಿ ತಗೊಳ್ತಿಲ್ಲ ವಯಸ್ಸಿಗೆ ಬಂದಿರೋ ಮಕ್ಕಳು. ಯಾಕೆ ಇಷ್ಟ ಅಂದ್ರೆ ನನಗೆ ಅರ್ಥ ಆಗಿದೆ, ನೀವು ತಪ್ಪು ಮಾಡಿಲ್ಲ ಮೇಡಮ್. ನಿಮ್ಮ ಜಂಜಾಟದಲ್ಲಿ ಎರಡು ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ಲಾಲ್ನೆ ಪಾಲನೆ, ನಿಮ್ ದೇಹ, ನಿಮ್ ಪೀರಿಯಡ್ಸ್ ಟೈಮು, ನಿಮ್ ಮೈಂಡ್ ಸೆಟ್, ನಿಮ್ ಸಂಸಾರ ಎಲ್ಲ ಟೈಮಲ್ಲಿ ನಿನಗೆ ಗೊತ್ತಾಗದೆ ಅನ್ಕಾನ್ಸಿಯಸ್ ಆಗಿ ಅವ್ರ ಮೇಲೆ ಹೊಡೆದ್ಬಿಟ್ಟಿದ್ಯಾ, ಪದೇ ಪದೇ ಒಟ್ಟೂರಿಗೆ ನಿನಗಾಗೋ ಹೊಟ್ಟೆವರಿನ ತೋರಿಸ್ಕೊಂಡ್ಬಿಟ್ಟಿದ್ಯಾ. ಅದನ್ನ ಬೆನ್ನತ್ತಿ ನೋಡಿ ಅದನ್ನ ಮಾಡಿ ಒಟ್ಟೂರಿಗೆ ಅದನ್ನೆಲ್ಲ ಮಾಡಿರ್ತಾರೆ. ಅದಕ್ಕೋಸ್ಕರ ಅವಶ್ಯಕತೆ ಇಲ್ಲ. 10 ಅಲ್ಲಿ ಎಷ್ಟು 2. ಇಲ್ಲಿಂದ ನೆಕ್ಸ್ಟ್ 3 ಮಂತ್ಸ್ಗೆ ನಮ್ಮ ಮಗಂದು ಏನ್ ಚೇಂಜ್ ಆಗುತ್ತೆ, ಎರಡೇ ವಿಚಾರ. ಅವು ಯಾವ ಎರಡು, ನೀವೊಂದು ಲೀಸ್ಟ್ ಬರೀ, 10ರಲ್ಲಿ 2 ವಿಚಾರನ ಪಿಕ್ ಮಾಡ್ರಿ ಮೇಡಮ್. ನೆಕ್ಸ್ಟ್ 3 ಮಂತ್ಸ್ ಟಾರ್ಗೆಟ್ ಹಾಕ್ರಿ, ಬೇರೆ ಏನಾರ ಆಗ್ಲಿ, ಬಟ್ ಈ 2 ವಿಚಾರನೇ. ಇಲ್ಲಾಂದ್ರೆ ಬಹಳ ಕೆಟ್ಟವರಾಗ್ತೀರಿ. ಬಹಳ ವಿಚಾರ ಹೆಣ್ಮಕ್ಳು ನಿಮ್ಮ ಹತ್ರ ಹೇಳ್ಕೋಬೇಕಿತ್ತು, ಹೆಣ್ಣು ಹುಡುಗಿರು ಹೇಳೋದಿಲ್ಲ, ಬಹಳ ಇದು ಮಾಡ್ತಾರೆ, ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ರೈಟ್? ಸೊ ಹಿಂಗಾಗಬಾರ್ದು ಅಂದ್ರೆ ನಾವು ಕನೆಕ್ಷನ್ ಬೆಳೆಸೋಣ ಸರ್, ನಾವು ನಮ್ಮ ಮಕ್ಕಳ ಜೊತೆ ಕನೆಕ್ಷನ್ಸ್ ಬೆಳೆಸೋಣ. ಸೊ ನಾವೇನ್ ಮಾಡೋಣ, ನಾವು ತಪ್ಪುಗಳನ್ನ ಕರೆಕ್ಟ್ ಮಾಡ್ಕೊಳ್ಳೋಣ, ರೈಟ್? ಅದಕ್ಕೆ ನಾವೇನ್ ಹೇಳ್ತೀವಿ, ಕನೆಕ್ಟ್ ಆಗಿ ಬಿಫೋರ್ ಕರೆಕ್ಟ್ ಮಾಡೋಕ್ಕಿಂತ ಮುಂಚೆ ಏನಾಗಬೇಕು, ಕನೆಕ್ಟ್ ಆಗಿ. ಇವಾಗ ನಾವ್ ಹೆಂಗ್ ಮಾಡಿವಿ ಮೇಡಮ್, ಫಸ್ಟ್ ಕರೆಕ್ಟ್ ಮಾಡಿವಿ, ಆಮೇಲೆ ಕನೆಕ್ಟ್ ಆಗಿ. ಹೆಂಗ್ ಹೊಂಟಿವಿ, ಫಾರ್ ಎಕ್ಸಾಂಪಲ್ ಇಲ್ಲ ಸರ್, ಹೆಂಗ್ ಹೊಡಿತೀವಿ, ಫಸ್ಟ್ ಏನೋ ತಪ್ಪು ಮಾಡಾರ, ಪಟ ಹೊಡ್ಬಿಟ್ಟು ಸಿಟ್ನಾಗ ಅಟ್ಕೊಂತ ಹೋಗೈತಿ. ರಾತ್ರಿ ಮಕ್ಕೊಂಡಿರ್ತಲ್ಲ, ಮನೆ ಮಕ್ಕೊಂಡಿರ್ತಲ್ಲ, ಅವಾಗ ನಾವು ಹೋಗ್ತೀವಿ ಮೇಡಮ್, ನಾವೇ ಹೋಗ್ತೀವಿ, ಹೆಣ್ಮಕ್ಳು ನೀವು ಹೋಗ್ತೀವಿ. ನನ್ ಬಂಗಾರ ಅಲ್ಲ, ನನ್ ಚಿನ್ನ ಅಲ್ಲ, ಅಮ್ಮ ಯಾಕೆ ಹಂಗ್ ಮಾಡಿದ್ರು ಅಂದ್ರೆ ಅಮ್ಮಗೆ ಟೆನ್ಷನ್ ಆಗಿತ್ತು, ಅದಕ್ಕೆ ಹೊಡೆದ್ಬಿಟ್ರು. ಇನ್ಮೇಲೆ ಹಂಗ್ ಮಾಡಲ್ಲ ಪುಟ್ಟ. ಫಸ್ಟ್ ಹೊಡೆದ್ಬಿಟ್ಟು ಆಮೇಲೆ ಏನ್ ಮಾಡಕತ್ತಿ, ಕನೆಕ್ಟ್ ಆಗದೆ. ಅದಕ್ಕೆ ಇದನ್ನ ಅವಳಿಗೆ ಏನ್ ಮಾಡ್ತಾರೆ ಅದಕ್ಕೆ ಕೇಳಿಸ್ಕೊಂಡ್ಬಿಟ್ಟು, ಹೋಗಿ ನಿನ್ನೇನೋ ಹಂಗೆ ಹೇಳಿದ್ದೆ, ನೀನು ಮಧ್ಯಾಹ್ನ ಹಂಗ ಮಾಡ್ತೀನಿ, ತಿರುಗಿ ಹಂಗ ಮಾಡ್ತೀನಿ, ನಿನ್ನೇನೋ ಇದಾ ಡೈಲಾಗ್ ಹೇಳಿದ್ದೆ, ಇದಾ ಮಾಡಿದ್ದೆ ಅಂತ ಹೇಳಿ ತಿರುಗಿ ಹಂಗ ಮಾಡ್ತಾರೆ. ಅದಕ್ಕೆ ನಾವೇನ್ ಮಾಡಕತ್ತೀವಿ, ಫಸ್ಟ್ ಕರೆಕ್ಟ್ ಮಾಡಕೊಂತೀವಿ, ತಪ್ಪುಗಳನ್ನ ಕರೆಕ್ಟ್ ಮಾಡಕೊಂತೀವಿ, ಆಮೇಲೆ ಕನೆಕ್ಟ್ ಆಗೋ. ಇದು ಉಲ್ಟಾ ಸರ್, ಫಸ್ಟ್ ಕನೆಕ್ಟ್ ಆಗಿ